ನಮಸ್ಕಾರ. ನಾವು ಕಾಜು ಬರ್ಫಿ ಮಾಡ್ತಿದ್ದೀವಿ. 1 ಕಪ್ ಗೋಡಂಬಿ ತಗೊಳ್ಳಿ, ಅರ್ಧ ಕಪ್ಪು ಸಕ್ಕರೆ ತಗೊಳ್ಳಿ, 4 ಏಲಕ್ಕಿಯಿಂದ ಗೋಡಂಬಿ ಮಾಡಿ, ಸಕ್ಕರೆ ಪಾಕ ಮಾಡ್ಕೊಳ್ಳಿ. ಸ್ವಲ್ಪ ನೀರಿಗೆ ಸಕ್ಕರೆ ಹಾಕಿ ಚೆನ್ನಾಗಿ ಪಾಕ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಪಾಕ ಆಗುವವರೆಗೂ ಚೆನ್ನಾಗಿ ತಿರುಗುತ್ತಾರೆ ಇರಿ. ಅಂಟು ಬರೋಂಗು ತಿರುಗಿಸೇ ಇರಿ. ಪೌಡರ್ ಮಾಡಿರೋ ಗೋಡಂಬಿಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ. ಸಕ್ಕರೆ ಪಾಕ ಅಂಟು ಬಂದಮೇಲೆ ಆಮೇಲೆ ಮಿಕ್ಸ್ ಮಾಡಿ. ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು. ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಂಗಾಗೆ ಚೆನ್ನಾಗಿ ತಿರುಗಿಸೇ ಇರಿ. ಅದಕ್ಕೆ ಒಂದು ಮಿಲ್ಕ್ ಪೌಡರ್, ಅದಕ್ಕೆ ಒಂದು ಮಿಕ್ಸ್ ಮಾಡಿ. ಮಿಲ್ಕ್ ಪೌಡರ್ 2 ಸ್ಪೂನ್ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಬಟರ್ ಪೇಪರ್ಗೆ ಸ್ವಲ್ಪ ಸಳ್ಳಿ, ಬಟರ್ ಪೇಪರ್ ಮೇಲೆ ಸೂಪ್ ಹಾಕಿ. ಇವಾಗ ಈ ಥರ ಆಗೋವರೆಗೂ ಮಿಕ್ಸ್ ಮಾಡಬೇಕು. ಬಟರ್ ಪೇಪರ್ ಮೇಲೆ ಇದನ್ನು ಹಾಕಿ ಇದನ್ನು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಿ. ಚಪಾತಿ ಇಟ್ಟಾಗ ಚೆನ್ನಾಗಿ ಮಿಂತ್ ಮಾಡಿ. ನಂಗೆ ನಮ್ಮಮ್ಮಗೆ ಕಾಜು ಬರ್ಫಿ ತುಂಬ ಇಷ್ಟ, ಅದಕ್ಕೆ ನಾವು ಇವತ್ತು ಮಾಡ್ತಿದ್ದೀವಿ. ತಣ್ಣಗಾದ್ಮೇಲೆ ಚಪಾತಿನ ಅಡೀರಿ, ತಣ್ಣಗಾದ್ಮೇಲೆ ಚಪಾತಿ ಥರ ಅಡೀರಿ. ಚಾಕು ತಗೊಂಡು ಕಟ್ ಮಾಡಿ ಡೈಮಂಡ್ ಶೇಪಲ್ಲಿ ಬರ್ಫಿ ಥರ ಕಟ್ ಮಾಡಿ. ಸ್ಮಾಲ್ ಪೀಸ್ ಆಗಿ ಕಟ್ ಮಾಡಿ. ಬರ್ಫಿ ತುಂಬ ಚೆನ್ನಾಗಿ ಬಂದಿದೆ. ಸ್ಮಾಲಲ್ಲಿ ಪೀಸ್ ಮಾಡಿ ಬಾಕ್ಸಿಗೆ ಹಾಕಿ. ನಮ್ಮಮ್ಮ ಡೈಮಂಡ್ ಯಾವ ಥರ ಕಟ್ ಮಾಡ್ತಿದ್ದಾರಂತ ಆ ಥರನೇ ಕಟ್ ಮಾಡಿ. ನೋಡಿ ನಾವೆಷ್ಟು ಈಸ ಮಾಡಿದ್ದೀವಿ, ಆಮೇಲೆ ಚೆನ್ನಾಗಿ ಮಾಡಿದ್ದೀವಿ. ಇದೇ ಥರ ನೀವು ಮಾರ್ಕೆಟಿ ಮನೇಲಿ ತಿನ್ನಿ. ನಾವು ಮಾಡಿದ್ದು ಕಾಜು ಬರ್ಫಿ ಹೆಂಗಿತ್ತಂತ ಚೆನ್ನಾಗಿ ಮಾಡಿ ಹೇಗಿದೆ ಅಂತ ಹೇಳಿ. ತುಂಬ ಟೇಸ್ಟಾಗಿತ್ತು ಕಾಜು ಬರ್ಫಿ. ಓಕೆ, ಥ್ಯಾಂಕ್ ಯು.